ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ವೇತಾ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಡಿಸೆಂಬರ್ ಚಳಿನ ತಡೆಯೋಕ್ಕೆ ಆಗ್ತಾ ಇಲ್ಲ. ಇವನ್ ಜಾನ್ವರಿಲೂ ತುಂಬ ಚಳಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ವಾರ್ಮ್ ಕ್ಲೋತ್ಸ್ನ ಹಾಕ್ಕೊಳ್ಳಿ, ಬಿಸಿ ಬಿಸಿ ಊಟ ಮಾಡಿ, ನಿಮ್ಮನ್ನ ಮತ್ತು ನಿಮ್ಮ ಫ್ಯಾಮಿಲಿನ ಈ ಚಳಿಯಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿನ್ನೆ ಬ್ಯಾಂಗ್ಳೂರಿಂದ ನನ್ನ ತಮ್ಮ ಬಂದಿದ್ದ. ಅವ್ನು ಬಂದು ನನಗೆ ಈ ಕಿಚನ್ ರಿಲೇಟೆಡ್ ಗಿಫ್ಟ್ ಕೊಟ್ಬಿಟ್ಟು ಹೋಗಿದ್ದಾನೆ. ಅಕ್ಕ, ಇದು ನಿಮ್ಮ ವ್ಲಾಗ್ಗೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋದ. ಸೊ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಎಂಕರೇಜ್ ಮಾಡ್ದಂಗೆ ಅನಿಸುತ್ತೆ. ನಿಮ್ಮ ವ್ಲಾಗ್ ಚೆನ್ನಾಗಿ ಬರ್ತಾ ಇದೆ ಅಕ್ಕ, ಹಾಗಾಗಿ ಇದೊಂದು ನನ್ನ ಸ್ಮಾಲ್ ಗಿಫ್ಟ್ ಅಂತ ಕೊಟ್ಬಿಟ್ಟು ಹೋದ. ತುಂಬ ಖುಷಿ ಆಯಿತು. ಇದು 3 ಸೆಟ್ ಬಂದು ಸರ್ವಿಂಗ್ ಪ್ಲೇಟ್ಸು, ಆಮೇಲೆ ಇದು ಚಾಪಿಂಗ್ ಬೋರ್ಡು. ಇದೆಲ್ಲದು ಐಕ್ಯಾ ಪ್ರಾಡಕ್ಟ್ಸು. ಚಾಪಿಂಗ್ ಬೋರ್ಡ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಲಿ. ತುಂಬ ವೆಯ್ಟ್ ಕೂಡ ಇದೆ ಅದು, ಮತ್ತು ತುಂಬ ದೊಡ್ಡದು ಇದೆ. ನೀವು ಸುಮಾರು ವೆರೈಟೀಸ್ ವೆಜಿಟೇಬಲ್ಸು, ಫ್ರೂಟ್ಸ್ ಆಗಲಿ ಚಾಪ್ ಮಾಡಿ ನೀಟಾಗಿ ಅಲ್ಲೇ ಅರೇಂಜ್ ಮಾಡಿ ಇಟ್ಕೊಬೋದು. ಅಷ್ಟು ದೊಡ್ಡದಾಗಿದೆ. ಥ್ಯಾಂಕ್ ಯು ಪಚಣ. ಅವನ್ನ ನೀವು ನನ್ನ ವ್ಲಾಗಲ್ಲೂ ನೋಡಿದ್ದೀರಾ. ಇಲ್ಲ ಅಂತಂದರೆ ನಾನು ಒಂದು ಫೋಟೋ ಶೇರ್ ಮಾಡ್ತೀನಿ, ನೋಡಿ. ನಾನಿವತ್ತು ಕಿಡ್ಸ್ ಫೇವ್ರೆಟ್, ಇವನ್ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ, ನೂಡಲ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ನೂಡಲ್ಸ್ ಹೆಸರು ಬಂದು ಚಿಲ್ಲಿ ಗಾರ್ಲಿಕ್ ವಿತ್ ಹಾಟ್ ಆಯಿಲ್ ನೂಡಲ್ಸ್ ಅಂತ. ಇವನ್ ಇದನ್ನು ಕೋಲ್ಡ್ ಮಿಕ್ಸ್ ನೂಡಲ್ಸ್ ಅಂತಲೂ ಕರೀತಾರೆ, ಬಟ್ ನಾನು ಇದನ್ನು ಚಿಲ್ಲಿ ಗಾರ್ಲಿಕ್ ವಿತ್ ಹಾಟ್ ಆಯಿಲ್ ನೂಡಲ್ಸ್ ಅಂತ ಹೆಸರಿಟ್ಟಿದ್ದೀನಿ. ಮಾಡೋಕ್ಕೆ ತುಂಬ ಈಸಿ, ವೆರಿ ಟೇಸ್ಟಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಚಳಿಗಂತೂ ಬಿಸಿ ಬಿಸಿ ಮತ್ತು ಖಾರ ಖಾರ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಬನ್ನಿ, ಇದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ತೋರಿಸ್ತಾ ಇರೋ ಮೆಷರ್ಮೆಂಟು ನೀಟಾಗಿ 3 ಮೆಂಬರ್ಸು ಸಫಿಷಿಯೆಂಟಾಗಿ ನೂಡಲ್ಸ್ನ ತಿನ್ಬೋದು. ನಾನಿಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಅರ್ಧ ಕ್ಯಾಪ್ಸಿಕಮು, ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ. ಎಲ್ಲನೂ ಉದ್ದುದ್ದಕ್ಕೆ ಸಣ್ಣದಕ್ಕೆ ಹೆಚ್ಚಿಟ್ಕೊಳ್ಳಿ. ಮತ್ತು 1 ಇಡೀ ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈ ಥರ ಚಳಿ ವೆದರ್ಗೆ ನಮ್ಮ ಮನೇಲಂತೂ ಡೈಲಿ ಡಿಮ್ಯಾಂಡ್ ಇರುತ್ತೆ. ಬಜ್ಜಿ, ಬೋಂಡ, ಇಲ್ಲ ಈ ಥರ ಸ್ನ್ಯಾಕ್ಸು, ಇಲ್ಲಾಂತಂದರೆ ಕಾಫಿ, ಟೀ, ಬಿಸಿ ಬಿಸಿ ಸೂಪು ಅಂತ ಕೇಳ್ತಾನೆ ಇರ್ತಾರೆ. ನಿಮ್ಮ ಮನೆಗಳಲ್ಲೂ ಹೀಗೇನಾ? ನನಗೆ ಕಮೆಂಟ್ ಮಾಡಿ. ನಾನಿಲ್ಲಿ ಒಂದು ಪ್ಯಾನ್ಗೆ 3 ಗ್ಲಾಸ್ ನೀರು, ಸ್ವಲ್ಪ ಉಪ್ಪಾಕಿ ಬಾಯ್ಲ್ ಆಗಕ್ಕೆ ಇಟ್ಟಿದ್ದೆ. ನೋಡಿ, ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆ. ಇದಕ್ಕೆ ನಾನು 2 ಈ ಥರದ್ದು 2 ಸ್ಲೈಸು ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಾನು ತೋರಿಸ್ತಾ ಇರೋ ಮೆಷರ್ಮೆಂಟು ನೀಟಾಗಿ 3 ಜನ ನೂಡಲ್ಸ್ನ ತಿನ್ಬೋದು. ಈಗ ನೂಡಲ್ಸ್ಗೆ ಏನೆಲ್ಲ ಮಸಾಲೆ ಬೇಕು ಮತ್ತು ಯಾವ ಮೆಷರ್ಮೆಂಟ್ ಬೇಕು ನೋಟ್ ಮಾಡ್ಕೊಳ್ಳೋಣ, ಬನ್ನಿ. ಒಂದು ಬೌಲ್ಗೆ ನೀವು ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಕ್ಕೆ 1.5 ಸ್ಪೂನು ಚಿಲ್ಲಿ ಫ್ಲೇಕ್ಸು, ಖಾರ ಕಡಿಮೆ ತಿನ್ನೋರಾದರೆ 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನು ಎಳ್ಳು, ಅರ್ಧ ಸ್ಪೂನು ಸಕ್ಕರೆ, 1 ಸ್ಪೂನು ಉಪ್ಪು, 1 ಸ್ಪೂನು ಸೋಯಾ ಸಾಸು, 1 ಸ್ಪೂನು ವೆನಿಗರು, 1 ಸ್ಪೂನು ಆಲಿವ್ ಆಯಿಲು, 1 ಸ್ಪೂನು ವಾಟರ್. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳ್ತಾ ಇರೋ ಇಂಗ್ರೀಡಿಯೆಂಟ್ಸು ಕರೆಕ್ಟ್ ಮೆಷರ್ಮೆಂಟು. ನೀವು ಹೀಗೆ ಫಾಲೋ ಮಾಡಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ನಾನು ಹೇಳಿರೋ ಮೆಷರ್ಮೆಂಟನ್ನೇ ನೀವು ಫಾಲೋ ಮಾಡಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ಉಪ್ಪು, ಸಕ್ಕರೆ ಎಲ್ಲ ಒಂದು ಸ್ವಲ್ಪ ಕರಗಿದ ಮೇಲೆ ಅರ್ಧ ಕಪ್ಪು ಹಾಟ್ ಆಯಿಲ್ ಅಂದರೆ ಎಣ್ಣೆನ ಬಿಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಕಳೆಕಾಯಿ ಎಣ್ಣೆ ಆ ಥರ ಫ್ಲೇವರ್ ಎಣ್ಣೆನ ಹಾಕ್ಕೊಬೇಡಿ. ಸನ್ಪ್ಯೂರ್ ಆಯಿಲ್ ಹಾಕ್ಕೊಂಡ್ರೆ ಅದು ಸ್ಮೆಲ್ ಇರೋದಿಲ್ಲ. ಹಾಗಾಗಿ ಅರ್ಧ ಕಪ್ಪು ಆಯಿಲ್ನ ಬಿಸಿ ಮಾಡಿ ಇದಕ್ಕೆ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡಿಟ್ಕೊಬೇಕು. ಸೊ ನೋಡಿ, ನೂಡಲ್ಸ್ ಮಸಾಲ ರೆಡಿ ಆಯಿತು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತಲ್ವಾ? ನೋಡೋಕ್ಕೂ ಚೆನ್ನಾಗಿತ್ತು, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು.
ಇಲ್ಲಿ ನೂಡಲ್ಸ್ ಕೂಡ ಬೆಂದಿ ರೆಡಿ ಆಗಿದೆ. ನೂಡಲ್ಸ್‌ನ ಬೇಯಿಸ್ಬೇಕಾದ್ರೆ ನೀವು ಒಂದು ಟ್ರಿಕ್ಸ್‌ನ ಫಾಲೋ ಮಾಡಿದ್ರೆ ನಿಮಗೆ ನೂಡಲ್ಸು ಸ್ಟಿಕ್ಕಿ ಆಗಿರೋದಿಲ್ಲ. ತುಂಬಾ ಉದುದ್ರಾಗಿ ಬಿಡಿ ಬಿಡಿಯಾಗಿ ನೂಡಲ್ಸ್ ಸಿಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದ್ರೆ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಫ್ಲೇಮ್‌ನ ಆಫ್ ಮಾಡಿಬಿಟ್ಟು ಆಮೇಲೆ ನೂಡಲ್ಸ್‌ನ ನೀರಿಗೆ ಆ್ಯಡ್ ಮಾಡಿ 10 ಮಿನಿಟ್ಸು ಮುಚ್ಚಿಟ್ಬಿಡಿ. ಅದಾದ್ಮೇಲೆ ನೀರನ್ನೆಲ್ಲ ಡ್ರೈನ್ ಮಾಡಿ ಕೋಲ್ಡ್ ವಾಟ್ರಲ್ಲಿ ನೀಟಾಗಿ ನೂಡಲ್ಸ್‌ನ ವಾಶ್ ಮಾಡಿದ್ರೆ ನಿಮಗೆ ಉದುರುದ್ರಾಗಿ ನೂಡಲ್ಸ್ ಸಿಗುತ್ತೆ, ಸ್ಟಿಕ್ಕಿ ಆಗಿರೋದಿಲ್ಲ. ಈಗ ಒಂದು ಪ್ಯಾನ್‌ಗೆ ಆಯಿಲ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮ್ಮು ಇಷ್ಟನ್ನು ನೀಟಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಕ್ರಿಸ್ಪಿ ಆಗಿರುತ್ತೆ. ವೆಜಿಟೇಬಲ್ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನೂಡಲ್ಸ್ ಎಷ್ಟು ಬಿಡಿ ಬಿಡಿಯಾಗಿದೆ. ನಾನು ಹೇಳಿರೋ ಮೆಥಡಲ್ಲಿ ನೀವು ನೂಡಲ್ಸ್‌ನ ಬಾಯ್ಲ್ ಮಾಡಿಕೊಂಡ್ರೆ ಸ್ಟಿಕ್ಕಿ ಆಗೋದಿಲ್ಲ. ಈ ಥರ ಬಿಡಿ ಬಿಡಿಯಾಗಿ ನಿಮಗೆ ನೂಡಲ್ಸ್ ಸಿಗುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಗಾರ್ಲಿಕ್ ಹಾಟ್ ಆಯಿಲ್‌ನ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿಬಿಟ್ಟು ನಿಮಗೆ ಬೇಕು ಅಂತ ಅಂದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಡಿಸೆಂಬರ್ ಕೋಲ್ಡ್ ವೆದರ್‌ಗೆ ಹಾಟ್ ಆ್ಯಂಡ್ ಸ್ಪೈಸಿ ಚಿಲ್ಲಿ ಗಾರ್ಲಿಕ್ ವಿತ್ ಹಾಟ್ ಆಯಿಲ್ ನೂಡಲ್ಸ್ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆ ಹೊತ್ತು ಬ್ರೇಕ್‌ಫಾಸ್ಟ್‌ಗೆ 2 ಥರ ಫ್ರೂಟ್ಸ್‌ನ ತೊಗೊಂಡೇ ತೊಗೋತೀವಿ. ಮತ್ತು ಲಂಚ್‌ಗೆ 1, 2 ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಅಂತೂ ಇದ್ದೇ ಇರುತ್ತೆ. ಮತ್ತು ಜಂಕ್ ಫುಡ್ಸು ಕೂಡ ಹೆಲ್ತಿ ಫುಡ್ ಜೊತೆ ಬ್ಯಾಲೆನ್ಸ್ ಮಾಡಲೇಬೇಕು. ಮಕ್ಳಿಗೆ ನೀವು ಬರೀ ಹೆಲ್ದಿ ಫುಡ್ ಅಂತ ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ನಾನು ಹಾಗೇನೆ ಹೆಲ್ದಿ ಫುಡ್ ಜೊತೆ ಜಂಕ್ ಫುಡ್ಸ್‌ನುವೆ ಬ್ಯಾಲೆನ್ಸ್ ಆಗಿ ಮಾಡ್ತಾ ಇರ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತೀನಿ. ಟಿಲ್ ದೆನ್ ಬಾಯ್.